ದಧೀಚಿ ಮಹರ್ಷಿಗೆ ಅಮರತ್ವ ಪ್ರಾಪ್ತಿಯಾದದ್ದು. ಕ್ಷುವ ಎಂಬ ಹೆಸರಿನ ರಾಜನಿದ್ದನು. ದಧೀಚಿಯು ಇವನ ಪರಮ ಸ್ನೇಹಿತ. ಒಂದು ದಿನ ಔತಣಕೂಟಕ್ಕೆ ಕ್ಷುವನು ದಧೀಚಿಯನ್ನು ಆಹ್ವಾನಿಸಿದನು. ಇಬ್ಬರೂ ಹೀಗೆ ವಿನೋದವಾಗಿ ಮಾತನಾಡುತ್ತಿದ್ದಾಗ ಒಂದು ಆಶ್ಚರ್ಯ ನಡೆದು ಹೋಯಿತು. ಮಾತನಾಡುತ್ತಾ ಮಾತು ವರ್ಣಾಶ್ರಮ ಧರ್ಮದ ಕಡೆಗೆ ಹೊರಳಿತು. ದಧೀಚಿಯು ಬ್ರಾಹ್ಮಣರೇ ಶ್ರೇಷ್ಠರೆಂದು ಹಾಗೂ ಕ್ಷುವನು ಕ್ಷತ್ರಿಯರೇ ಶ್ರೇಷ್ಠರೆಂದು ವಾದ ಮಾಡತೊಡಗಿದರು. ಹಾಗೆಯೇ ಮಾತುಗಳು ವಿಕೋಪಕ್ಕೆ ಹೋಯಿತು. ದಧೀಚಿಯು ಸಿಟ್ಟಿನಿಂದ ಕ್ಷುವನ ತಲೆಗೆ ಹೊಡೆದನು. ಇದಕ್ಕೆ ಪ್ರತಿಯಾಗಿ ಕ್ಷುವನು ತನ್ನಲ್ಲಿದ್ದ ವಜ್ರದಿಂದ ದಧೀಚಿ ಎದೆಗೆ ಹೊಡೆದನು. ಅವನ ಎದೆಗೆ ಘಾತವೇ ಆಯಿತು. ಆದರೂ ಬ್ರಾಹ್ಮಣನಿಗಿಂತಲೂ ಕ್ಷತ್ರಿಯನು ದೊಡ್ಡವನೆಂದು ಒಪ್ಪಿಕೊಳ್ಳಲಿಲ್ಲ. ದಧೀಚಿಯು ಮುನಿಸಿನಿಂದ ಎದ್ದು ಹೊರಗೆ ಹೋಗಿ ತನ್ನ ಗುರು ಶುಕ್ರಾಚಾರ್ಯರನ್ನು ನೆನೆಸಿಕೊಂಡನು. ಗುರುಗಳು ಆಗಮಿಸಿದರು. ಮೃತ್ಯುಂಜಯ ಮಹಾಮಂತ್ರವನ್ನು ಬೋಧಿಸಿದರು. ನಂತರ ದಧೀಚಿಯು ಈ ಮಂತ್ರದ ಸಿದ್ಧಿಗಾಗಿ ತಪವನ್ನು ಆಚರಿಸಲು ಪರ್ವತ ತಪ್ಪಲಿಗೆ ಹೋದನು. ಅನೇಕ ವರ್ಷಗಳ ಕಾಲ ತಪವನ್ನು ಆಚರಿಸಿದ ನಂತರ ಶಿವನು ಪ್ರತ್ಯಕ್ಷನಾಗಿ ಮಂತ್ರಸಿದ್ಧಿಯನ್ನು ನೀಡಿದನು. ಶಿವನು ದಧೀಚಿಗೆ 3 ವರಗಳನ್ನು ನೀಡಿದನು. ಒಂದನೆಯದು ದಧೀಚಿಯ ಎಲುಬುಗಳು ವಜ್ರವಾಗಲೆಂದು, ಎರಡನೆಯದಾಗಿ ಅವನು ಅಭೇದ್ಯನಾಗಬೇಕೆಂದು, ಮೂರನೆಯದಾಗಿ ಎಂದೆಂದೂ ದೀನನಾಗಬಾರದೆಂದು ವರವನ್ನು ನೀಡಿದನು. ಇದರಿಂದ ದಧೀಚಿಯು ಮೃತ್ಯುಂಜಯನೂ ಅಭೇದ್ಯನೂ ಬಲಿಷ್ಠನೂ ಆದನು. ಇದೀಗ ದಧೀಚಿಗೆ ಕ್ಷುವನ ಜ್ಞಾಪಕ ಬಂತು. ಅವನು ನೇರವಾಗಿ ಕ್ಷುವನ ಬಳಿಗೆ ಹೋಗಿ ಅವನ ಎದೆಗೆ ಘಾತಿಸಿದನು. ಇದಕ್ಕೆ ಪ್ರತಿಯಾಗಿ ಕ್ಷುವನು ವಜ್ರದಿಂದ ದಧೀಚಿಗೆ ಘಾತಿಸಿದನು. ಆದರೆ ಏನು ಆಶ್ಚರ್ಯ, ದಧೀಚಿಗೆ ಯಾವ ಅಪಾಯವೂ ಆಗಲಿಲ್ಲ. ಕ್ಷುವನಿಗೆ ಆಶ್ಚರ್ಯವಾಯಿತು. ಇದು ಮೃತ್ಯುಂಜಯ ಮಂತ್ರ ಪ್ರಭಾವವೆಂದು ತಿಳಿದನು. ತಾನೂ ಸಹ ಮೃತ್ಯುಂಜಯ ಸಿದ್ಧಿಯನ್ನು ಪಡೆಯಬೇಕೆಂದು ತನ್ನ ಆರಾಧ್ಯ ದೈವವಾದ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದನು. ಈಗ ವಿಷ್ಣುವು ಇಕ್ಕಟ್ಟಿಗೆ ಸಿಲುಕಿದಂತಾಯಿತು. ಒಂದು ಕಡೆ ತನ್ನ ಅಂತರಂಗ ಭಕ್ತ ಕ್ಷುವ, ಮತ್ತೊಂದು ಕಡೆ ಶಿವಭಕ್ತ ದಧೀಚಿ. ಏನು ಮಾಡುವುದು ಎಂದು ಚಿಂತಿಸಿದ ವಿಷ್ಣುವು ಏನಾದರೂ ಮಾಡಿ ತನ್ನ ಭಕ್ತ ಕ್ಷುವನ ಅಪೇಕ್ಷೆ ಈಡೇರಿಸಬೇಕೆಂದು ಸಂಕಲ್ಪ ಮಾಡಿದನು. ಒಂದು ದಿನ ವಿಷ್ಣುವು ಬ್ರಾಹ್ಮಣ ವೇಷದಿಂದ ದಧೀಚಿ ಆಶ್ರಮಕ್ಕೆ ಹೋದನು. ದಧೀಚಿಯು ಬ್ರಾಹ್ಮಣ ವೇಷಧಾರಿಯಾದ ವಿಷ್ಣುವನ್ನು ಪೂಜ್ಯಭಾವದಿಂದ ಸ್ವಾಗತಿಸಿದನು. ಮಾಯಾ ಬ್ರಾಹ್ಮಣನು ದಧೀಚಿಯನ್ನು ಕುರಿತು, ಅಯ್ಯ ದಧೀಚಿ, ನಾನು ಹಿಮವತ್ತಪ್ಪಲಿನಿಂದ ಬಂದ ಬ್ರಾಹ್ಮಣ. ನಿನ್ನಿಂದ ನನಗೆ ಒಂದು ವರಬೇಕಾಗಿದೆ. ನೀನು ನಡೆಸಿಕೊಡಬೇಕೆಂದು ಮಾತು ಕೊಟ್ಟರೆ ಮಾತ್ರ ಕೇಳುತ್ತೇನೆ ಎಂದನು. ತ್ರಿಕಾಲಜ್ಞಾನಿಯಾದ ದಧೀಚಿಯು ವಿಷ್ಣುವಿನ ಮಾಯಾರೂಪವನ್ನು ಗ್ರಹಿಸಿಬಿಟ್ಟನು. ಅವನು ಈ ಮಾಯಾ ಬ್ರಾಹ್ಮಣರನ್ನು ಕುರಿತು, ಅಯ್ಯ, ನೀನಾರು ಎಂದು ತಿಳಿಯುವವರೆಗೂ ನಾನು ನಿನಗೆ ಆತುರಪಟ್ಟು ವರ ನೀಡಿದರೆ ಆಮೇಲೆ ಅನರ್ಥವಾದೀತು. ಮೊದಲು ನೀನಾರು ಇಲ್ಲಿಗೇಕೆ ಬಂದೆ ಎಂದು ತಿಳಿಯಬೇಕು ಎಂದನು. ಕಕ್ಕಾಬಿಕ್ಕಿಯಾದ ವಿಷ್ಣು ದಧೀಚಿಯನ್ನು ಕುರಿತು, ನಾನೊಬ್ಬ ಬ್ರಾಹ್ಮಣ ಎಂದನು. ಅದಕ್ಕೆ ದಧೀಚಿಯು, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ವಿಷ್ಣು, ನನ್ನ ಹೆಸರು ವಿಷ್ಣು ಶರ್ಮ ಎಂದನು. ಆ ಮಾತಿಗೆ ದಧೀಚಿಯು ಗಹಗಹಿಸಿ ನಗುತ್ತಾ, ಅಯ್ಯ, ನಿನ್ನ ಹೆಸರು ವಿಷ್ಣು ಶರ್ಮ ಅಲ್ಲ, ವಿಷ್ಣು ಎಂದು ಹೇಳಿ. ನಿನ್ನ ಮಾಯಾವೇಶ ನನಗೆ ತಿಳಿದಿದೆ. ನೀನು ಬಂದ ಉದ್ದೇಶವಾದರೂ ಏನು ಎಂದನು. ಆ ಮಾತಿಗೆ ವಿಷ್ಣು ಮೌನದಿಂದಿರಲು ದಧೀಚಿಯು, ಅಯ್ಯ ವಿಷ್ಣು, ನಿನ್ನ ಅಂತರಂಗ ನನಗೆ ಗೊತ್ತಿದೆ. ನಿನ್ನ ಭಕ್ತ ಕ್ಷುವನ ಮಾತು ಕೇಳಿಕೊಂಡು ನನಗೆ ತೊಂದರೆ ನೀಡಲು ಬಂದಿರುವೆ. ಆದರೆ ಶಿವಭಕ್ತನಾದ ನನ್ನನ್ನು ನೀನು ಏನು ಮಾಡಲಾರೆ, ತಿಳಿದುಕೋ ಎಂದನು. ನಂತರ ವಿಷ್ಣುವು ದಧೀಚಿಯನ್ನು ಕುರಿತು, ಅಯ್ಯ ದಧೀಚಿ, ನೀನು ನನ್ನ ಭಕ್ತನಾದ ಕ್ಷುವನ ಬಳಿಗೆ ಹೋಗಿ ನಾನು ನಿನಗೆ ಸೋತಿದ್ದೇನೆ ಎಂದು ಹೇಳು ಎಂದನು. ಆ ಮಾತಿಗೆ ದಧೀಚಿ ವಿಷ್ಣುವನ್ನು ಅಪಹಾಸ್ಯ ಮಾಡುತ್ತಾ, ನಿನ್ನ ಮಾತು ನಿನಗೆ ಪ್ರಿಯವಾಗಬೇಕು. ನಾನು ಈಗಾಗಲೇ ಆ ಕ್ಷತ್ರಿಯ ಕ್ಷುವನಿಗೆ ಸರಿಯಾದ ಬುದ್ಧಿ ಕಲಿಸಿರುತ್ತೇನೆ. ಅಂದ ಮೇಲೆ ನಾನು ಅವನಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ಶಿವಭಕ್ತರು ಯಾರಿಗೂ ಹೆದರುವುದಿಲ್ಲ. ಶಿವನೊಬ್ಬನು ಹಾಗೂ ಶಿವಭಕ್ತರನ್ನು ಬಿಟ್ಟು ಬೇರೆ ಯಾರಿಗೂ ಶರಣಾಗಲಾರರು. ತಿಳಿದುಕೋ, ಇನ್ನು ನಿನ್ನ ಲೋಕಕ್ಕೆ ಹೊರಡು ಎಂದನು. ದಧೀಚಿಯ ಮಾತುಗಳಿಂದ ವಿಷ್ಣುವು ಕೋಪಾವಿಷ್ಟನಾದನು. ಅವನು ತನ್ನ ಚಕ್ರವನ್ನು ದಧೀಚಿಯ ಮೇಲೆ ಪ್ರಯೋಗಿಸಲು ನೋಡಿದನು. ಆದರೆ ದಧೀಚಿಯು ವಿಷ್ಣುವಿನ ಇಂಗಿತವನ್ನು ಅರಿತು, ನಿನ್ನ ಚಕ್ರವನ್ನು ಶಿವಭಕ್ತನಾದ ನನ್ನ ಮೇಲೆ ಪ್ರಯೋಗಿಸುವಿಯಾ? ನಿನ್ನ ಚಕ್ರ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದನು. ವಿಷ್ಣುವು ಅವಮಾನಿತನಾದನು. ಇದನ್ನು ಕಂಡು ದೇವತೆಗಳ ಇಡೀ ಸಮೂಹವೆಲ್ಲ ದಧೀಚಿಯ ಮೇಲೆ ತಮ್ಮ ಆಯುಧಗಳನ್ನು ಪ್ರಯೋಗಿಸಿದರು. ಆದರೆ ಅವರ ಆಯುಧಗಳು ದಧೀಚಿಯ ಮೇಲೆ ಯಾವ ಪರಿಣಾಮವನ್ನು ಮಾಡಲಿಲ್ಲ. ಆಗ ದಧೀಚಿಯು ವಿಷ್ಣುವನ್ನು ಕುರಿತು, ಬೇಕಾದರೆ ನಿನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನೋಡು, ಶಿವಭಕ್ತಿಯ ಪ್ರಭಾವವನ್ನು ತೋರಿಸುತ್ತೇನೆ ಎಂದನು. ವಿಷ್ಣುವು ಕಡೆಯದಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ದಧೀಚಿಯು ಒಂದು ಕಾಷ್ಟವನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರಕ್ಕೆ ಅಭಿಮುಖವಾಗಿ ಪ್ರಯೋಗಿಸಿದನು. ಕಾಷ್ಟವು ಪರಶಿವನ 3ನೆಯ ನೇತ್ರದೋಪಾದಿಯಲ್ಲಿ ಜ್ವಾಲೆಯನ್ನು ಉಗುಳುತ್ತಾ ಬ್ರಹ್ಮಾಸ್ತ್ರವನ್ನು ಸ್ವಾಹ ಮಾಡಿಬಿಟ್ಟಿತು. ವಿಷ್ಣುವು ನಿರುಪಾಯನಾದನು. ಕ್ಷುವನು ಧಾವಿಸಿ ಬಂದು ಶಿವಭಕ್ತನ ಮುಂದೆ, ನನ್ನದೇನೂ ನಡೆಯಲಿಲ್ಲ, ನನ್ನನ್ನು ಕ್ಷಮಿಸು ಎಂದು ಶರಣಾದನು.